ಸೊ ತೆಗಿಸ್ಬೇಕಾದ್ರೆ ಈ ಗಮ್ಮೆಲ್ಲ ಅಲ್ಲೇ ಉಳ್ಕೊಂತು ಆ್ಯಂಡ್ ಅಗೇನ್ ತೆಗಿಯೋರು ಏನು ಮಾಡಿದ್ರು ಬ್ಲೇಡ್ ತೊಗೊಂಡು ಕೆರೆದ್ಬಿಟ್ರು. ನಿಮ್ಮ ಒಂದು ಬ್ರೇಕು ಕ್ಲಚ್ಚು ಆ ಪೆಡಲ್ಸಲ್ಲಿರೋ ಮಡ್ಡಿಂದ ಹಿಡಿದು ಎ ಸಿ ವೆಂಟ್ಸ್ ಕ್ಲೀನಿಂಗ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಮೇಲೆ ಇರೋ ಕೊಳೆ ಆಗಿರ್ಬೋದು, ಸ್ಟೀಮ್ ಹಾಕಿದಾಗ ಏನಾಗುತ್ತೆ ಅಂದರೆ ಆ ಒಂದು ಹೀಟ್ಗೆ ಆ ಒಂದು ಪ್ರೆಷರ್ಗೆ ಅದೇನೇ ಇದ್ರೂ ಎಲ್ಲ ಡಿಸ್ಕೇಲ್ ಆಗಿಬಿಟ್ಟು ಕೆಳಗಡೆ ಬಂದ್ಬಿಡುತ್ತೆ. ನಿಮ್ಗೆ ಏನಾಗುತ್ತೆ ಕಂಪ್ಲೀಟ್ ಆ ವಾಷಿಂಗ್ ಅನ್ನೋ ಏನು ಕಾನ್ಸೆಪ್ಟ್ ಇದೆ ನಿಮ್ಗೆ ಅದು ಫುಲ್ಫಿಲ್ ಆಗುತ್ತೆ. ನಾವು ಯೂಸ್ ಮಾಡೋ ಬ್ರ್ಯಾಂಡ್ಸು ಅಷ್ಟೇ, ಟರ್ಟಲ್ ವ್ಯಾಕ್ಸು, 3M ಮತ್ತು ಮೆಗ್ವೇರ್ಸ್, ಈ ಬ್ರ್ಯಾಂಡ್ಸೇ ನಾವು ಯೂಸ್ ಮಾಡ್ತೀವಿ. ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಆಗಿರ್ಬೋದು, ಕೇರಳ, ಬ್ಯಾಂಗ್ಳೂರ್, ಈ ಮಂಗಳೂರು, ತುಮಕೂರು ಸೈಡು ಈ ಮಳೆ ಬರೋದ್ರಿಂದ ನೀವು ಸೆರಾಮಿಕ್ಕು PPF ಹೋದ್ರೆ ಇಟ್ ಈಸ್ ಎ ಬೆಸ್ಟ್ ಪ್ರೊಟೆಕ್ಷನ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ನನ್ನ ನೆಕ್ಸಾನ್ 2019 BS4 ಮಾಡಲ್ ತೊಗೊಂಡು 4 ವರ್ಷ ಆಯಿತು. ನಿಯರ್ಲಿ 80,000 ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಮಾರೋದಕ್ಕೆ ಹೇಳ್ತಾ ಇಲ್ಲ, ಬಟ್ ಈ 4 ವರ್ಷದಲ್ಲಿ ನನ್ನ ಗಾಡಿ ಪೇಂಟ್ ಏನಿದೆ ಸ್ವಲ್ಪ ಡಲ್ ಆಗಿದೆ, ಮೈನ್ಯೂಟ್ ಸ್ಕ್ರ್ಯಾಚಸ್ ಇದೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ 2022ರಲ್ಲಿ ನನ್ನ ಗಾಡಿದು ಪೇಂಟ್ ಕರೆಕ್ಷನ್ ಮಾಡಿಸಿದ್ದೆ. ಬಟ್ ಈ ವರ್ಷ ಮೇನಲ್ಲಿ ಕಾವೇರಿ ಟು ಗಂಗಾ ಅಂತ ಒಂದು ಡ್ರೈವ್ ಹೋದ್ವಿ. ಆ ಡ್ರೈವ್ನಲ್ಲಿ ಅಂದರೆ ಇಲ್ಲಿಂದ ನಾರ್ತ್ ಇಂಡಿಯಾ ಹೋಗಿದ್ದು, ಅಲ್ಲಿ ಬಿಸಿಲು ಕೂಡ ಜಾಸ್ತಿ ಆ್ಯಂಡ್ ಅಗೈನ್ ಮೈನ್ಯೂಟ್ ಸ್ಕ್ರ್ಯಾಚಸ್ ಆಗಿದೆ. ಜೊತೆಗೆ ಸ್ಟಿಕರಿಂಗ್ ಕೂಡ ಮಾಡಿಸಿದ್ದೆ ಗಾಡಿ ಬಾನೆಟ್ ಮೇಲೆ ಆಗಿರ್ಬೋದು. ಈ ಸೈಡ್ ಅಂತೂ ಫುಲ್ ಸ್ಟಿಕರಿಂಗ್ ಇತ್ತು, ಯಾರೆಲ್ಲ ವೀಡಿಯೋಸ್ ನೋಡಿರ್ತೀರಾ, ಸ್ಟಿಕರಿಂಗ್ ಹಾಕ್ಸಿದ್ದೆ. ಸೊ ಆ ಸ್ಟಿಕ್ಕರ್ನ ಹೋಗಿ ಬಂದು 4 ತಿಂಗಳಾದ್ಮೇಲೆ ರಿಮೂವ್ ಮಾಡಿಸ್ದೆ. ಸೊ ತೆಗಿಸ್ಬೇಕಾದ್ರೆ ಈ ಗಮ್ಮೆಲ್ಲ ಅಲ್ಲೇ ಉಳ್ಕೊಂತು ಆ್ಯಂಡ್ ಅಗೇನ್ ತೆಗಿಯೋರು ಏನು ಮಾಡಿದ್ರು ಬ್ಲೇಡ್ ತೊಗೊಂಡು ಕೆರೆದ್ಬಿಟ್ರು. ಕೆಲವು ಜಾಗದಲ್ಲಿ ಅದು ಪೇಂಟ್ ಕೂಡ ಹೋಗಿದೆ, ಡಲ್ ಆಗಿದೆ. ಸೊ ಅದನ್ನು ರಬ್ ಮಾಡಿದ್ರೆ ಹೋಗುತ್ತೆ, ಬಟ್ ಎಷ್ಟು ಸಲ ಕ್ಲೀನ್ ಮಾಡಿದ್ರು, ಎಷ್ಟು ಸಲ ವಾಶ್ ಮಾಡಿದ್ರು ನನ್ನ ಗಾಡಿ ಕ್ಲೀನ್ ಅಂತಲೇ ಅನ್ನಿಸ್ತಿರ್ಲಿಲ್ಲ. ಯಾಕಂದರೆ ಆ ಗಮ್ಮೆಲ್ಲ ಬ್ಲ್ಯಾಕ್ ಕಲರ್ ಹಾಗೆ ಕಾಣ್ತಿತ್ತು. ಸೊ ಅದಕ್ಕೇ ಈ ಸಲನೂ ಪೇಂಟ್ ಕರೆಕ್ಷನ್ ಮಾಡಿಸ್ಬಿಡೋಣ ಅಂತ ಡಿಸೈಡ್ ಮಾಡಿ ಬೆಂಗಳೂರಿನಲ್ಲಿರುವಂಥ ಬಸವೇಶ್ವರ ನಗರದಲ್ಲಿರುವಂಥ ಆಟೋ ಡೀಟೇಲಿಂಗ್ ಸ್ಟುಡಿಯೋ ಬಂದಿದ್ದೀನಿ. ನಮ್ಮ ಜೊತೆ ಮಿಸ್ಟರ್ ಕುಶಾಲ್ ಅವರು ಇದ್ದಾರೆ. ಹಾಯ್ ಬ್ರೋ, ವೆಲ್ಕಮ್ ಟು ಮೈ ಸ್ಟೋರ್. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಹೀಗೆ ಹುಡುಕ್ತಾ ಇದ್ದೆ ಯಾವ ಆಟೋ ಡೀಟೇಲಿಂಗ್ ಸ್ಟುಡಿಯೋ ಹೋಗೋಣಪ್ಪ ಅಂತ. ಸೊ ನನಗೆ ನಿಯರ್ ಬೈ ಆಗಬೇಕು, ಯಾಕಂದರೆ ನಾನು ತುಮಕೂರಿಂದ ಬರಬೇಕು. ಸೊ ಬಸವೇಶ್ವರ ನಗರ ತುಮಕೂರಿಗೆ ನಿಯರ್ ಆಗುತ್ತೆ ಎಂಟ್ರಿ ಆದಾಗ. ಸೊ ಆ್ಯಂಡ್ ಈವನ್ ಸ್ಟುಡಿಯೋ ಕೂಡ ತುಂಬ ಚೆನ್ನಾಗಿದೆ, ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ವರ್ಕ್ ಕೂಡ ತುಂಬ ಚೆನ್ನಾಗಿದೆ ಅಂತ ಗೂಗಲ್ ರಿವ್ಯೂಸ್ನಲ್ಲೂ ನೋಡಿದೆ. ಸೊ ಒಬ್ಬರು ನನ್ನ ಗಾಡಿ ನೋಡಿದ್ರೆ ಏನಿದೆ ಕಂಡೀಷನ್ ಅಂತ. ಸೊ ನನ್ನ ಗಾಡಿಗೆ ಏನೇನು ಪ್ರೋಸೆಸ್ ಮಾಡಬೇಕಾಗುತ್ತೆ, ಅದಕ್ಕಿಂತ ಮುಂಚೆ ನಿಮ್ಮ ಸ್ಟುಡಿಯೋದಲ್ಲಿ ಏನೆಲ್ಲ ಪ್ರೋಸೆಸ್ಗಳಿದೆ ಸರ್? ನಮ್ಮ ಡೀಟೇಲಿಂಗ್ ಸ್ಟುಡಿಯೋದಲ್ಲಿ ಬೇಸಿಕ್ ಆಗಿ ನಾವು ಸ್ಟೀಮ್ ವಾಶಿಂದ ಸ್ಟಾರ್ಟಿಂಗ್ ಮಾಡಿ ಸ್ಟೀಮ್ ವಾಶ್, ಇಂಟೀರಿಯರ್ ಕ್ಲೀನಿಂಗ್, ಕಂಪ್ಲೀಟ್ ಬಾಡಿ ಡೀಟೇಲಿಂಗ್, ಆಟೋ ರಿಸ್ಟೋರೇಷನ್, ಸೆರಾಮಿಕ್, PPF, ಕಂಪ್ಲೀಟ್ ನಿಮಗೆ ಡೀಟೇಲಿಂಗ್ ರಿಲೇಟೆಡ್ 18 ಕೈಂಡ್ ಆಫ್ ಸರ್ವಿಸಸ್ ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ನಾವು ಇವಾಗ ನಿಮ್ಮ ಒಂದು ವೆಹಿಕಲ್ ಕಂಡೀಷನ್ ನೋಡಿ, ನಿಮ್ಮ ಒಂದು ಟ್ರಾವೆಲ್ ನೋಡಿ, ನಾವು ಬೇಸಿಕಾಗಿ ನಿಮ್ಮ ಗಾಡಿಗೆ ಏನೇನು ಮಾಡ್ಬೋದು ಅಂದರೆ, ನಾವು ಫಸ್ಟು ಇದಕ್ಕೆ ಸ್ಟೀಮ್ ವಾಶ್ ಮಾಡ್ತೀವಿ. ಸ್ಟೀಮ್ ವಾಶ್ ಮಾಡಿದ್ಮೇಲೆ ಕಂಪ್ಲೀಟ್ ಇಂಟೀರಿಯರ್ ಡೀಟೇಲಿಂಗ್ ಮಾಡ್ತೀವಿ. ಯಾಕಂದರೆ ನೀವು ಟ್ರಾವೆಲ್ ಮಾಡಿದಾಗ ನಿಮ್ಮ ಸ್ವೆಟ್ ಸ್ಮೆಲ್ ಆಗಿರ್ಬೋದು, ಏನೋ ಒಂದು ಕೊಳೆ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಅದು ಕಂಪ್ಲೀಟ್ ಇಂಟೀರಿಯರ್ ಡೀಟೇಲಿಂಗಲ್ಲಿ ಹೋಗುತ್ತೆ. ಸ್ಟೀಮ್ ವಾಶ್ ಮಾಡ್ತೀವಿ. ಸ್ಟೀಮ್ ವಾಶಲ್ಲಿ ಕಂಪ್ಲೀಟ್ ಬಾಡಿ ಪೈಂಟ್ ಪ್ರೊಟೆಕ್ಷನ್ ಏನಾಗುತ್ತೆ ಕಂಪ್ಲೀಟ್ ಸ್ಟೀಮ್ ವಾಶ್ ಮಾಡಿ ದೆನ್ ವಿ ವಿಲ್ ಡೂ ವಾಟರ್ ವಾಷಿಂಗ್. ಒಂದು ಸತಿ ಫೋಮ್ ವಾಶ್ ಮಾಡ್ತೀವಿ. ಯಾಕೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಗಾಡಿ ಮೇಲ್ಗಡೆ ಇವಾಗ ನೀವೇನು ಟ್ರಾವೆಲ್ ಮಾಡಿದಾಗ ಈ ಸ್ಟಿಕ್ಕರ್ ಮಾರ್ಕ್ಸ್ ಆಗಲಿ ಇನ್ನೊಂದಾಗಲಿ ಇದೆಯೋ, ಇದೆಲ್ಲ ನಾರ್ಮಲ್ ವಾಷಿಂಗಲ್ಲಿ ಮತ್ತು ಸ್ಟೀಮಲ್ಲಿ ಹೋಗೋದಿಲ್ಲ. ಸೊ ಇದಕ್ಕೆ ನಾವು ಒಂದು ಬೇಸಿಕ್ ರಬ್ಬಿಂಗ್ ಆ್ಯಂಡ್ ಪಾಲಿಷಿಂಗ್ ಮಾಡ್ತೀವಿ. ರಬ್ಬಿಂಗ್ ಪಾಲಿಷ್ ಮಾಡಿದಾಗ ಏನಾಗುತ್ತೆ, ಈ ಮೈನರ್ ಸ್ಕ್ರ್ಯಾಚಸ್ ಆಗಲಿ, ಈ ಒಂದು ಪೈಂಟ್ ಮೇಲಿರೋ ಈ ಗಮ್ ಮಾರ್ಕ್ಸ್ ಆಗಲಿ, ಇದೆಲ್ಲ ಕೆಲವೊಂದು ಪರ್ಮನೆಂಟು. ನೀವೇನ ಕೈಯಲ್ಲೇ ಏನಾರ ಹಾರ್ಡಾಗಿ ಮಾಡೋಕೆ ಹೋದರೆ ದೇರ್ ಆರ್ ಚಾನ್ಸಸ್ ನಿಮ್ಮ ಪೈಂಟ್ ಒಂದು ಡ್ಯಾಮೇಜ್ ಆಗುತ್ತೆ. ಸೊ ವಿ ವಿಲ್ ಡೂ ಬೇಸಿಕ್ ರಬ್ಬಿಂಗ್ ಮಾಡೋಣ. ರಬ್ಬಿಂಗ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಸರ್ಫೇಸ್ ಕ್ಲಿಯರ್ ಆಗುತ್ತೆ. ದೆನ್ ವಿ ವಿಲ್ ಅಪ್ಲೈ ಟೆಫ್ಲಾನ್ ಕೋಟಿಂಗ್. ಟೆಫ್ಲಾನ್ ಕೋಟಿಂಗ್ ಬೇಸಿಕಾಗಿ ಏನು ಮಾಡುತ್ತೆ ಅಂದರೆ, ನಿಮ್ಮ ವೆಹಿಕಲ್ ಇವಾಗ ಡಲ್ ಆಗಿರುತ್ತೆ, ಆ ಕಂಪ್ಲೀಟ್ ವೆಹಿಕಲ್ನ ಒಂಥರ ರೀಸ್ಟೋರೇಷನ್, ಒರಿಜಿನಲ್ ಲುಕ್ ನಿಮ್ಮ ಶೋರೂಮಿಂದ ಬಂದಾಗ ಏನು ಕಂಡೀಷನ್ ಇರುತ್ತೋ ಆ ಥರ ರೀಸ್ಟೋರ್ ಆಗುತ್ತೆ. ಆ್ಯಂಡ್ ನಾನು ಕೇಳಿದ್ದೇನೆಂದರೆ ಮಾರ್ಫೆಡ್ ಆಟೋ ಡೀಟೇಲಿಂಗ್ ಸ್ಟುಡಿಯೋ ತುಂಬ ಅಫೋರ್ಡಬಲ್ ಇದೆ. ಎಸ್ ಸರ್. ಸೊ ಈವನ್ ನೀವು ಬ್ರ್ಯಾಂಡೆಡ್ ಎಂಥ ಬ್ರ್ಯಾಂಡ್ ಕಾರ್ ತೊಗೊಂಬಂದ್ರೂ, ಈವನ್ ನೀವು ಸ್ವಿಫ್ಟ್ ಆಗಿರಲಿ, ಆಲ್ಟೋ ತೊಗೊಂಬಂದ್ರೂ ಅಷ್ಟೇ ಕ್ಲೀನಾಗಿ ಕೆಲಸ ಮಾಡಿಕೊಡ್ತಾರೆ ಅಂತ ರಿವ್ಯೂಸಲ್ಲಿ ನೋಡಿದೆ. ಸೊ ನನ್ನ ಗಾಡಿದು ಪ್ರೋಸೆಸ್ನ ನೋಡೋಣ. ಸೊ ಪ್ರೋಸೆಸ್ನ ನೋಡ್ತಾ ಜೊತೆಗೆ ಕುಶಾಲ್ ಸರ್ ಎಲ್ಲ ಡೀಟೇಲ್ಸ್ ಕೊಡ್ತಾರೆ, ಏನು ಪ್ರೈಸಿಂಗ್ ಆಗುತ್ತೆ, ಆ ಪ್ರೋಸೆಸ್ಸಲ್ಲಿ ಪ್ರತಿಯೊಂದು ಪ್ರೋಸೆಸ್ಸಲ್ಲಿ ಏನೆಲ್ಲ ಈ ಕೆಮಿಕಲ್ಸ್ ಏನು ಯೂಸ್ ಮಾಡ್ತಾರೆ ಅಂತ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾರೆ. ಸೊ ಕುಶಾಲ್ ಅವರು ಈಗ ಇನ್ ಡೀಟೇಲಾಗಿ ಹೇಳ್ತಾರೆ ಏನು ಪ್ರೋಸೆಸ್ ನಡೀತಾ ಇದೆ ನನ್ನ ಗಾಡಿನಲ್ಲಿ ಅಂತ. ಸೊ ಈಗ ಫಸ್ಟು ಸ್ಟಾರ್ಟಿಂಗ್ ಈಗ ಇಂಟೀರಿಯರ್ ಕ್ಲೀನಿಂಗ್ ನಡೀತಾ ಇದೆ, ಡೀಟೇಲಿಂಗ್ ನಡೀತಾ ಇದೆ. ಏನು ಪ್ರೋಸೆಸ್ ಇದೆ ಅದರಲ್ಲಿ? ಫಸ್ಟು ಒಂದು ವೆಹಿಕಲ್ ಬಂದಾಗ ಇಂಟೀರಿಯರ್ ಡೀಟೇಲಿಂಗ್ ಅಂದರೆ ಜಸ್ಟ್ ಎಲ್ಲರೂ ಏನು ಅನ್ಕೊತಾರೆ ಕ್ಲೀನಿಂಗ್. ಇಟ್ ಈಸ್ ನಾಟ್ ಎ ಕ್ಲೀನಿಂಗ್. ಇಂಟೀರಿಯರ್ ಡೀಟೇಲಿಂಗಲ್ಲಿ ಏನು ಮಾಡ್ತೀವಿ, ಪ್ರತಿಯೊಂದು ನಾವು ನೋಡ್ತೀವಿ, ಇನ್ಕ್ಲೂಡಿಂಗ್ ನಿಮ್ಮ ಒಂದು ಬ್ರೇಕು, ಕ್ಲಚ್ಚು, ಆ ಪೆಡಲ್ಸಲ್ಲಿರೋ ಮಡ್ಡಿಂದ ಹಿಡಿದು ಎ ಸಿ ವೆಂಟ್ಸ್ ಕ್ಲೀನಿಂಗ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಮೇಲೆ ಇರೋ ಕೊಳೆ ಆಗಿರ್ಬೋದು, ಇಲ್ಲ ನಿಮ್ಮ ಒಂದು ಆಸ್ಟ್ರೇ, ಸೀಟ್ಸು, ಎಸ್ಪೆಷಲಿ ನಿಮ್ಮದು ಅಪಾಲ್ಸ್ಟ್ರಿ, ಇಲ್ಲ ಅಂದರೆ ವೆಂಟಿಲೇಟೆಡ್ ಸೀಟ್ಸ್ ಆದರೆ ಏನಾಗಿರುತ್ತೆ ಅಂದರೆ ನಿಮ್ಮ ಸ್ವೆಟ್ಗೆ ಇಲ್ಲ ತಿನ್ನೋವಾಗ ಏನಾರ ಬಿದ್ದಿದ್ರೆ ಆ ಹೋಲ್ಸಲ್ಲಿ ಹೋಗ್ಬಿಟ್ಟು ಸ್ಟಕ್ ಆಗುತ್ತೆ. ಸೊ ವಾಟ್ ವಿ ಡೂ ಅಂದರೆ ಫಸ್ಟು ನಾವು ಇನ್ಸ್ಪೆಕ್ಷನ್ ಮಾಡಿ, ಓಕೆ ಇದಕ್ಕೆ ಕಂಪ್ಲೀಟ್ ಇಂಟೀರಿಯರ್ ಡೀಟೇಲಿಂಗ್ ಯಾವ ಕೆಮಿಕಲ್ಸು, ಯಾಕಂದರೆ ಒಂದೊಂದು ಅಪಾಲ್ಸ್ಟ್ರಿಗೆ ಒಂದೊಂದು ಥರ ಕೆಮಿಕಲ್ಸ್ ಇರುತ್ತೆ, ನಾವೆಲ್ಲನೂ ಒಂದರಲ್ಲೇ ಮಾಡೋಕ್ಕಾಗಲ್ಲ.
ವಿ ವಿಲ್ ಇನ್ಸ್ಪೆಕ್ಟ್ ದಿ ವೆಹಿಕಲ್. ಸೊ ಅದಕ್ಕೆ ಏನು ಪ್ರಿಫರ್ ಸರ್ವಿಸ್ ಇದೆಯೋ ನಾವು ಅದನ್ನು ರೆಫರ್ ಮಾಡ್ತೀವಿ. ಸೊ ಈಗ ಇಂಟೀರಿಯರ್ ಡೀಟೇಲಿಂಗ್ ಆಯಿತು, ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಏನು ಪ್ರೋಸೆಸ್ ಮಾಡ್ತಾ ಇದ್ದೀರಾ? ಸರ್ ಇಂಟೀರಿಯರ್ ಡೀಟೇಲಿಂಗ್ ಆದಮೇಲೆ ನಾವು ಇವಾಗ ವಾಟರ್ ವಾಶ್ ಮಾಡ್ತೀವಿ. ವಾಟರ್ ವಾಶ್ ಇನ್ ದಿ ಸೆನ್ಸ್ ನಾರ್ಮಲ್ ಒಂದು ವಾಟರ್ ವಾಶ್ ಅಲ್ಲ, ಕಂಪ್ಲೀಟ್ ಸಿಲಿಕಾನ್ ಫೋಮ್ ವಾಶ್ ಹಾಕ್ಬಿಟ್ಟು ನಾವು ವಾಟರ್ ವಾಶ್ ಮಾಡ್ತೀವಿ. ಏನಕ್ಕಂದರೆ ವಿ ಶಿಟ್ ಟು ಡಿಸ್ಕೇಲ್. ನೀವೇನೋ ಇವಾಗ ಆಫ್ ರೋಡ್ ಹೋಗಿ ಬಂದಿದ್ದೀರಾ, ತುಂಬ ಮಡ್ ಮಾರ್ಕ್ಸು ವೀಲಲ್ಲಾಗಲಿ ಅಲೋ ವೀಲ್ಸಲ್ಲಾಗಿ ಬಾಡಿ ಮೇಲಿದೆ, ಡೈರೆಕ್ಟಾಗಿ ನಾವು ವಾಶ್ ಮಾಡಿಬಿಟ್ಟು ಸ್ಕ್ರಬ್ ಮಾಡಿದಾಗ ದೇರ್ ಆರ್ ಚಾನ್ಸಸ್ ನಾವು ಒರಿಜಿನಲ್ ಪೇಂಟ್ನ ಡ್ಯಾಮೇಜ್ ಮಾಡ್ತೀವಿ. ಅದಕ್ಕೆ ಫೋಮ್ ಹಾಕಿ ಕಂಪ್ಲೀಟಾಗಿ ನಾವು ಒಂದು ಬಾಡಿ ಸರ್ಫೇಸ್ ಅನ್ನೋದು ಕ್ಲೀನ್ ಮಾಡಿಕೊಂಡು ದೆನ್ ವಿ ವಿಲ್ ಡೂ ಸ್ಟೀಮ್ ವಾಶ್. ಸ್ಟೀಮ್ ವಾಶ್ ಏನಕ್ಕೆ ಮಾಡ್ತೀವಿ ಅಂದರೆ ನೆಸೆಸಿಟಿ ಅಂತ ಏನಂದರೆ ನಿಮ್ಗೆ ಇವಾಗ ಹಾರ್ಡ್ ವಾಟರ್ ಆಗಿರ್ಬೋದು, ಕಂಪ್ಲೀಟ್ಲಿ ಕೆಲವೊಂದು ಮಾರ್ಕ್ಸ್ ಆಗಲಿ ನಿಮ್ಮ ಡೋರ್ ಕಾರ್ನರ್ಸಲ್ಲಿ, ಅಲೋವಿಲ್ ಕಾರ್ನರ್ಸಲ್ಲಿ, ಹೆಡ್ಲೈಟ್ಸ್ ಹತ್ರ ನಮಗೆ ಅದು ಕಾಣಿಸೋದಿಲ್ಲ. ಮಾರ್ಕ್ಸು ಮಡ್ ಮಾರ್ಕ್ಸು ವಾಟರ್ ವಾಶಲ್ಲಿ ಹೋಗೋದಿಲ್ಲ. ಸ್ಟೀಮ್ ಹಾಕಿದಾಗ ಏನಾಗುತ್ತೆ ಅಂದರೆ ಆ ಒಂದು ಹೀಟ್ಗೆ, ಆ ಒಂದು ಪ್ರೆಷರ್ಗೆ ಅದೇನೇ ಇದ್ರೂ ಎಲ್ಲ ಡಿಸ್ಕೇಲ್ ಆಗಿಬಿಟ್ಟು ಕೆಳಗಡೆ ಬಂದ್ಬಿಡುತ್ತೆ. ನಿಮ್ಗೆ ಏನಾಗುತ್ತೆ ಕಂಪ್ಲೀಟ್ ಆ ವಾಷಿಂಗ್ ಅನ್ನೋ ಏನು ಕಾನ್ಸೆಪ್ಟ್ ಇದೆ ನಿಮ್ಗೆ ಅದು ಫುಲ್ಫಿಲ್ ಆಗುತ್ತೆ. ಅದು ಮಾಡಿದಾಗೇ ನಮಗೆ ಗಾಡಿ ಒಂದು ಒರಿಜಿನಲ್ ಲುಕ್ಕು ಏನಿದೆ ಅದು ರಿಸ್ಟೋರ್ ಆಗಿಬಿಡುತ್ತೆ ಸರ್. ಆ್ಯಕ್ಚುಲಿ ನಾನು ಗಾಡಿ ಕುಶಲ್ ಅವ್ರಿಗೆ ತೋರಿಸಿದಾಗ ಹೇಳಿದ್ರು ಸ್ಟೀಮ್ ವಾಶ್ ಮಾಡಬೇಕು ಅಂತ, ಯಾಕಂದರೆ ಗಮ್ ಮಾರ್ಕ್ಸು ಮತ್ತು ಸ್ಕೇಲಿಂಗು ತುಂಬಾ ಇತ್ತು ಅದರಲ್ಲಿ. ಹೌದು ಸರ್, ಅದು ಸ್ಟೀಮಿಂದ ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಹೌದು. ಸ್ಟೀಮ್ ವಾಶ್ ಆಗ್ತಿದ್ದಂಗೆ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡಿ ಸರ್? ಸ್ಟೀಮ್ ವಾಶ್ ಆಗ್ತಾನೆ ಮೈನರ್ ಸ್ಕ್ರಾಚಸ್ ಇದೆ ಮತ್ತು ಪೈಂಟ್ ಕರೆಕ್ಷನ್ ಮಾಡಬೇಕಾಗುತ್ತೆ. ಸೊ ಡೀಟೇಲಿಂಗಲ್ಲಿ ಇದನ್ನು ಇನ್ಕ್ಲೂಡ್ ಆಗುತ್ತೆ. ಪೈಂಟ್ ಕರೆಕ್ಷನ್ ಏನಂದರೆ ನಿಮಗೆ ಸ್ವೆಲ್ ಮಾರ್ಕ್ಸ್ ಆಗಿರ್ಬೋದು, ನೀವು ಬಟ್ಟೆ ಯೂಸ್ ಮಾಡಿದಾಗ ಮೈನರ್ ಸ್ಕ್ರಾಚಸ್ ಅನ್ನೋದು ಬಂದೇ ಇರುತ್ತೆ. ಆ್ಯಕ್ಚುಲಿ ನಾರ್ಮಲ್ ಆಗಿ ಈಗ ಮಾರ್ನಿಂಗ್ ಟೈಮಲ್ಲಿ ನಾವು ಗಾಡಿ ತೆಗಿತೀವಿ ಆಚೆ, ಒಂದು ಬಟ್ಟೆ ತೊಗೊಂಡು ಧೂಳು ಹೊಡಿತೀವಿ, ಸ್ವಲ್ಪ ರಬ್ ಮಾಡ್ತೀವಿ, ಅದು ಬಂದೇ ಬರುತ್ತೆ. ಅದೇನು ಇಶ್ಯೂ ಅಂತ ಅದು ಬಂದೇ ಬರುತ್ತೆ. ಬಟ್ ಏನಂದರೆ ಸರ್ಫೇಸ್ ಕ್ಲೀನ್ ಮಾಡಿದಾಗ ನಾವು ಆ ಪೈಂಟ್ ಕರೆಕ್ಷನ್ ಅನ್ನೋ ಪ್ರೋಸೆಸ್ ಏನು ಮಾಡಿ, ಯಾಕಂದರೆ ರಬ್ಬಿಂಗು ಅದಕ್ಕೂ ಒಂದು ಸ್ಟೆಪ್ ಡಿಫ್ರೆನ್ಸ್ ಅಷ್ಟೇ. ನೀವು ಹೊರಗಡೆ ರಬ್ಬಿಂಗ್ ಅಂದರೆ ಒಂದು ಪ್ಯಾಡ್ ಹತ್ಕೊಂಡು ಮಿಷಿನ್ ಕೆಮಿಕಲ್, ಸೊ ದಟ್ ಈಸ್ ನಾಟ್ ಪ್ರಾಪರ್ ರಬ್ಬಿಂಗ್. ಒಂದು ಡೀಟೇಲಿಂಗ್ ಸ್ಟುಡಿಯೋದಲ್ಲಿ ಕೆಲವೊಂದು ಡೀಟೇಲಿಂಗ್ ಸ್ಟುಡಿಯೋಸ್ ಇಲ್ಲಾಂದರೆ ನಮ್ಮಂಥ ಪ್ರೊಫೆಷನಲ್ಸ್ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಪ್ಯಾನಲ್ ನೋಡ್ತೀವಿ. ಪೈಂಟ್ ಕರೆಕ್ಷನ್ ಈಸ್ ಮ್ಯಾಂಡೇಟ್ರಿ ಫಾರ್ ಡೀಟೇಲಿಂಗ್. ನಿಮ್ಗೆ ಆವಾಗೇ ಆ ಸರ್ಫೇಸ್ ಅನ್ನೋದು ಕ್ಲಿಯರ್ ಆಗೋದು. ರಬ್ಬಿಂಗ್ ಅಂದರೆ ಏನೋ ಒಂದು ಡಲ್ನೆಸ್ ರಿಮೂವ್ ಮಾಡೋದು ಅಂತಲ್ಲ, ದಟ್ ಈಸ್ ಎ ರಿಸ್ಟೋರೇಷನ್. ನಿಮ್ಮ ಒಂದು ಒರಿಜಿನಲ್ ಪೈಂಟ್ ಏನೈತೆ ರಿಸ್ಟೋರೇಷನ್ ಮಾಡೋದಕ್ಕೇ ಈ ರಬ್ಬಿಂಗ್ ಆ್ಯಂಡ್ ಟೆಫ್ಲಾನ್ ಕೋಟಿಂಗ್, ಪೈಂಟ್ ಕರೆಕ್ಷನ್, ಈ ಡೀಟೇಲಿಂಗ್ ಅನ್ನೋ ಕಾನ್ಸೆಪ್ಟ್ ಇರೋದು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ನಾವು ಕೆಮಿಕಲ್ಸ್ ಯೂಸ್ ಮಾಡಿಬಿಟ್ಟು ಆ ಪಾಲಿಶ್ ಏನಿದೆ ಹಾಕ್ಬಿಟ್ಟು ಕಂಪ್ಲೀಟ್ ಸರ್ಫೇಸ್ನ ಕ್ಲಿಯರ್ ಮಾಡಿ ಆ ಸ್ವೆಲ್ ಮಾರ್ಕ್ಸ್ನ ರಿಮೂವ್ ಮಾಡ್ತೀವಿ, ವಾಟರ್ ಮಾರ್ಕ್ಸ್ ಇರೋದು ರಿಮೂವ್ ಮಾಡ್ತೀವಿ. ಮೈನ್ ನಿಮ್ಮ ಒಂದು ಒರಿಜಿನಲ್ ಪೈಂಟು, ಫ್ಯಾಕ್ಟ್ರಿ ಫಿನಿಶ್ ಪೈಂಟ್ ಏನಿದೆ ಅದ್ರ ಗ್ಲಾಸಿ ಬಂದು ರಿಸ್ಟೋರೇಷನ್ ಮಾಡ್ತೀವಿ. ನೀವು ಅದನ್ನು ಫೀಲ್ ಮಾಡ್ತೀರಾ. ನೀವು ಎಂಡ್ ಆಫ್ ದಿ ಪ್ರಾಡಕ್ಟ್ ನಾವು ಎಲ್ಲ ಅದು ಅಪ್ಲೈ ಮಾಡಿ ನಿಮ್ಗೆ ಆದಾಗ ನಾವು ಯೂಸ್ ಮಾಡೋ ಬ್ರ್ಯಾಂಡ್ಸೂ ಅಷ್ಟೇ, ಟರ್ಟಲ್ ವ್ಯಾಕ್ಸು, 3M ಮತ್ತು ಮೆಗ್ವೇರ್ಸು, ಈ ಬ್ರ್ಯಾಂಡ್ಸೇ ನಾವು ಯೂಸ್ ಮಾಡ್ತೀವಿ. ನಿಮಗೆ ಇವಾಗ ನಾನು ಮಾಡ್ತಾ ಇರೋದನ್ನು ಅಷ್ಟೇ ಟರ್ಟಲ್ ವ್ಯಾಕ್ಸು, ಗ್ರೆಫೆನ್ ಫಿನಿಶ್ ಮಾಡ್ತಾ ಇರೋದು. ಸೊ ನಿಮಗೆ ಆ ಒಂದು ಫೈನಲ್ ಫಿನಿಶ್ ಪ್ರಾಡಕ್ಟ್ ನೋಡಿದಾಗ ನಿಮ್ಗೆ ಅದ್ರದ್ದು ಏನು ಪ್ರಿಯಾರಿಟೀಸು, ಅದನ್ನ ಏನಕ್ಕೆ ಮಾಡಿಸ್ಬೇಕು ಅನ್ನೋದು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ಪೇಂಟ್ ಕರೆಕ್ಷನ್ ಮಾಡ್ತಿದ್ದೀನಿ ಈಗ ನಾನು. ಹೌದು ಸರ್. ಸೊ ಎಷ್ಟು ದಿನಗಳು, ಎಷ್ಟು ವರ್ಷ ತನಕ ಸರ್? ಅದು ಕಂಪ್ಲೀಟ್ಲಿ ನಿಮ್ಮ ಯೂಸೇಜ್ ಮೇಲೆ. ವ್ಯಾರಂಟಿ ಅನ್ನೋದು ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ನಿಮಗೆ ಸೆರಾಮಿಕ್ ಆಗಲಿ PPF ಆಗಲಿ, ಯಾಕಂದರೆ ಅದ್ರದ್ದೊಂದು ಡ್ಯೂರಬಿಲಿಟಿ, ಅದ್ರದ್ದೊಂದು ಕ್ವಾಲಿಟಿ, ಅದಕ್ಕೋಸ್ಕರನೇ ಅದಿರೋದು. ಅದಕ್ಕೆ ಮಾತ್ರ ನಾವು ವ್ಯಾರಂಟಿ ಅನ್ಬೋದು. ಈ ಟೆಫ್ಲಾನ್ ಕೋಟಿಂಗ್ ಅನ್ನೋದು ಏನಂದರೆ ನಾವು ರಿಸ್ಟೋರೇಷನ್ ಮಾಡಿಕೊಡ್ತೀವಿ. ನೀವು ಆ ರಿಸ್ಟೋರೇಷನ್ ಮಾಡಿ ನಿಮ್ಗೊಂದು ಫೈನಲ್ ಪ್ರಾಡಕ್ಟು ನಿಮಗೆ ಇದನ್ನು ನಾನು ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಹೆಂಗಾಗಿದೆ ಅಂತ. ಅದೊಂದು ಲೈಫ್ ಸ್ಪ್ಯಾನ್ನ ಇನ್ಕ್ರೀಸ್ ಮಾಡೋದಕ್ಕೇ ನಾವು ಸೆರಾಮಿಕ್ ಹಾಕ್ತೀವಿ. ನೀವು ಸೆರಾಮಿಕ್ ಆಗಿಲ್ಲ ಅಂದರೆ ಯೂಶಲಿ ನಾವು ರೀಸ್ಟೋರ್ ಮಾಡಿದ್ರೂ ಅಷ್ಟೇ ನಿಮ್ಗೊಂದು 6 months to 1 year ತನಕ ಆ ಗ್ಲೇಸ್ ಇರುತ್ತೆ. ತಿರ್ಗಾ ನಿಮ್ಮ ಹಳೆ ಕಂಡೀಷನ್ ಗಾಡಿ ಹೋಗ್ಬೇಕಂದ್ರೆ ಇಟ್ ವಿಲ್ ಟೇಕ್ ಮೋರ್ ದೆನ್ 2 years. 1 ವರ್ಷ 2 ವರ್ಷ ಆದಮೇಲೆ ತಿರ್ಗಾ ನಿಮ್ಗೆ ಈ ಗಾಡಿ ಕಂಡೀಷನ್ನು ಇವಾಗ ಹೆಂಗಿದೆಯೋ ಒಂದು ಕಂಡೀಷನಲ್ಲಿ ಹೋಗೋದಕ್ಕೆ. ಬಟ್ ನಾವು ರೀಸ್ಟೋರ್ ಮಾಡಿಕೊಟ್ಟಾಗ ಅಪ್ ಟು 1 to 2 yearsವರೆಗೂ ಮಾತಾಡೋಂಗೆ ಇಲ್ಲ, ಗಾಡಿ ಅದೇ ಫ್ರೆಶ್ ಲುಕ್ಕಲ್ಲಿರುತ್ತೆ. ಈ ಟೆಫ್ಲಾನ್ ಅನ್ನೋದು 6 months to 1 year ತನಕ ನಿಮ್ಮ ವೆಹಿಕಲ್ನ ಕಂಪ್ಲೀಟಾಗಿ ಪ್ರೊಟೆಕ್ಟ್ ಮಾಡುತ್ತೆ. ನೀವು ಹೇಳ್ತಾ ಇರೋದು ಗಾಡಿ ತೊಗೊಂಡು 2 ವರ್ಷದ ತನಕ ಪೇಂಟ್ ಕರೆಕ್ಷನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಶೋರೂಮ್ ಅವ್ರು ಕೊಡೋದೇನೆ ನಿಮಗೆ ಮೋರ್ ದೆನ್ ಏನಪ್ಪ ಸರ್. ನೀವು ಗಾಡಿ ತೊಗೊಂಡಾಗ ಈ ಸೆರಾಮಿಕ್ ಆಗಲಿ PPF ಆಗಲಿ ಮಾಡಿಸಿದ್ರೆ ನಿಮಗೆ 3 to 5 yearsವರೆಗೂ ಮಾಡೋ ಅವಶ್ಯಕತೆನೇ ಇರಲ್ಲ. ಅದೇ ಪ್ರೊಟೆಕ್ಟ್ ಮಾಡ್ತಾರೆ. ಹೌದು, ಇಟ್ ಈಸ್ ಎ ಗುಡ್ ಆಪ್ಷನ್. ನಿಮ್ಗೆ ಹೋಗಬೇಕು, ಇಲ್ಲ ಸರ್ ನನ್ನ ಗಾಡಿ ಪ್ರೊಟೆಕ್ಟ್ ಆಗಬೇಕು, ತುಂಬ ಮಳೆ ಬರುತ್ತೆ, ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಆಗಿರ್ಬೋದು, ಕೇರಳ, ಬ್ಯಾಂಗ್ಳೂರ್, ಈ ಮಂಗಳೂರು, ತುಮಕೂರು ಸೈಡು ಈ ಮಳೆ ಬರೋದ್ರಿಂದ ನೀವು ಸೆರಾಮಿಕ್ಕು PPF ಹೋದರೆ ಇಟ್ ಈಸ್ ಎ ಬೆಸ್ಟ್ ಪ್ರೊಟೆಕ್ಷನ್. ಯಾಕಂದರೆ ಎಸ್ಪೆಷಲಿ ಇವಾಗ 2020 ಮೇಲೆ ಬರ್ತಾ ಇರೋ ಗಾಡಿ, ಯಾವ ಗಾಡಿ ಪೈಂಟ್ ಎಲ್ಲ ಪ್ರೀಮಿಯಂ ಕಲರೇ, ಇನ್ಕ್ಲೂಡಿಂಗ್ ಈ ರೆಡ್ಡೂ ಪ್ರೀಮಿಯಂ ಕಲರೇ. ಬಟ್ ಇದನ್ನು ಪ್ರೊಟೆಕ್ಟ್ ಮಾಡೋದು, ಈ ಒಂದು ಫಿನಿಶಿಂಗ್ ಇದ್ರೇ ನಿಮ್ಗೆ ಸ್ಯಾಟಿಸ್ಫೈ ಆಗೋದು. ಪೈಂಟ್ ಡಲ್ ಆದಾಗ ನಿಮಗೂ ಸ್ಯಾಟಿಸ್ಫೈ ಇರಲ್ಲ, ಏನು ಗಾಡಿ ಹಳೇದಾಗೋಯ್ತಲ್ಲ 20 ಲಕ್ಷ ಕೊಟ್ಟು. ಸೊ ಈಗ ಇಷ್ಟೆಲ್ಲ ಪ್ರೋಸೆಸ್ನ ತಿಳಿಸಿದ್ರಿ, ನನಗೀಗ ಪ್ರೈಸಿಂಗ್ ಏನಾಗ್ಬೋದು ಸರ್? ಪ್ರೈಸಿಂಗು ಅಫೋರ್ಡಬಲ್ ಪ್ರೈಸ್ ಸರ್. ನೀವು ಒಂದು ಗಾಡಿ ಯಾವುದೇ ನೀವು ಒಂದು ಸೆಕೆಂಡ್ಸ್ ಕಾರ್, ನಮ್ಮ ಹತ್ರ ಜಾಸ್ತಿ ಬರೋದೇನೆ ಸೆಕೆಂಡ್ ಹ್ಯಾಂಡ್ ಕಾರ್ಸು. ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಇನ್ ದಿ ಸೆನ್ಸ್ ಯಾವುದೇ ಒಂದು ಕಸ್ಟಮರ್ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಪರ್ಚೇಸ್ ಮಾಡ್ತಾರೆ. ಬಟ್ ನೀವು ಪರ್ಚೇಸ್ ಮಾಡಿದ್ರೂ ಒಳಗಡೆ ಕೊಳೆ ಇರುತ್ತೆ, ಗಾಡಿ ಮೇಲೆ ಮೈನ್ಯೂಟು ಸ್ಕ್ರ್ಯಾಚಸ್ ಆಗಲಿ ಇನ್ನೊಂದಾಗಲಿ ಏನೋ ಒಂದು ಇರುತ್ತೆ. ಬಟ್ ನಿಮ್ಗೆ ಆ ಶೋರೂಮ್ ಫಿನಿಶಿಂಗ್, ಫ್ಯಾಕ್ಟ್ರಿ ಫಿನಿಶಿಂಗ್ ಅನ್ಕೊಡ. ನೀವು ಯಾವುದೇ ಗಾಡಿ ಎಲ್ಲೇ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳಿ,
ಕಂಪ್ಲೀಟ್ ಡೀಟೇಲಿಂಗ್ ನಮ್ಮ ಪ್ಯಾಕೇಜ್ ಸ್ಟಾರ್ಟ್ ಆಗೋದೇ 6,000 ಸ್ಟಾರ್ಟ್ ಆಗುತ್ತೆ ಸರ್. ಕಂಪ್ಲೀಟ್ ಡೀಟೇಲಿಂಗ್ ಸರ್ವಿಸ್. ಅದರಲ್ಲಿ ನಾವೇನು ಮಾಡ್ತೀವಿ, ಇಂಟೀರಿಯರ್ ಆಗಿರ್ಬೋದು, ಬಾಡಿ ಪೈಂಟ್ ಕರೆಕ್ಷನ್ನು, ಇಂಟೀರಿಯರ್ ಡೀಟೇಲಿಂಗು, ವಾಟರ್ ವಾಶು, ಸ್ಟೀಮ್ ವಾಶು, ಅಲೋವಿಲ್ ಡೀಟೇಲಿಂಗ್, ಇಂಜಿನ್ ಡಿಗ್ರೀಸಿಂಗ್, ಕಂಪ್ಲೀಟ್ 8 ಟೈಪ್ ಆಫ್ ಸರ್ವಿಸು ನಾವು ಡೀಟೇಲಿಂಗಲ್ಲಿ ಇನ್ಕ್ಲೂಡ್ ಆಗುತ್ತೆ. ನಾವು ಅದನ್ನೆಲ್ಲ ಮಾಡಿ ನಿಮಗೆ ಶೋರೂಮ್ ಗಾಡಿ ಏನಿತ್ತು ಅದಕ್ಕೆ ಮ್ಯಾಚಿಂಗಾಗಿ ನಾವು ರಿಸ್ಟೋರ್ ಮಾಡ್ಕೊಡ್ತೀವಿ. ನಮ್ಮ ಹತ್ರ ಇನ್ನೊಂದು ಪ್ಯಾಕೇಜು ಇದೆ ಸರ್. ನಾವು 25,000 ನಾವು ಒಂದು ಪ್ಯಾಕೇಜ್ ಮಾಡ್ತೀವಿ ವಿತ್ ಗ್ರೆಫೈನು. ನಿಮ್ಮ ಗಾಡಿ ಏನೇ ಸ್ಕ್ರಾಚಸ್ ಆಗಿರ್ಬೋದು, ಸೆಕೆಂಡ್ಸಲ್ಲೋ ಇಲ್ಲ ನಿಮ್ಮ ಹತ್ರ ಇರೋದು ಮೋರ್ ದೆನ್ 4 ಇಯರ್ಸ್ ಸರ್, ಅಲ್ಲಲ್ಲಿ ಸಣ್ಣ ಸಣ್ಣ ಲೈನ್ ಬಿದ್ದಿದೆ, ಕೀಯಲ್ಲಿ ಯಾರೋ ಗೀಚಿದ್ದಾರೆ, ಏಟ್ ಬಿದ್ದಿದೆ, ನಾವೇನು ವಿತ್ ಪೈಂಟ್ ಕರೆಕ್ಷನ್ ಅದೇನಿದೆ ಅದನ್ನು ಪೈಂಟ್ ಕರೆಕ್ಷನ್ ಮಾಡಿ, ಇನ್ ಕೇಸ್ ಅದಕ್ಕೆ ಪೈಂಟಿಂಗ್ ನೆಸಸರಿ ಇದ್ದರೆ ಪೈಂಟಿಂಗು ಸಮೇತ ಕಂಪ್ಲೀಟ್ ಮೆಟಾಲಿಕ್ ಪೈಂಟು ನಾವು ಮಾಡಿ ನಿಮಗೆ ಗ್ರೆಫೇನ್ ಕೋಟಿಂಗ್ ಮಾಡಿ ನಿಮಗೆ ನಾವು ಫಿನಿಶಿಂಗ್ ಪ್ರಾಡಕ್ಟ್ ಕೊಡ್ತೀವಿ. ನೀವು ಪಕ್ಕದಲ್ಲಿ ಒಂದು ಶೋರೂಮ್ ವೆಹಿಕಲ್ ನಿಲ್ಲಿಸಿ ನಿಮ್ಮ ವೆಹಿಕಲ್ ನಿಲ್ಲಿಸಿದ್ರು ಅಷ್ಟೇ ಕ್ವಾಲಿಟಿ ಆಗಿರಬೇಕು. ಅದು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ. ನಾನು ರಿಸ್ಟೋರ್ ಮಾಡ್ತೀನಿ. ಇಟ್ ಮೇ ಬಿ ಎನಿ ವೆಹಿಕಲ್ ಸರ್, 4 ವರ್ಷ 5 ವರ್ಷ 8 ವರ್ಷ ಗಾಡಿ, ವಿ ವಿಲ್ ರಿಸ್ಟೋರ್ ಇಟ್ ಆ್ಯಂಡ್ ವಿ ವಿಲ್ ಗಿವ್ ಯು ದಿ ಫಿನಿಶಿಂಗ್ ಪ್ರಾಡಕ್ಟ್. ಸೊ ನಮ್ಮ ನೆಕ್ಸಿಯ ಕಂಪ್ಲೀಟ್ ಡೀಟೇಲಿಂಗ್ ಮುಗಿದೋಗಿದೆ. ಸೊ ಆಲ್ಮೋಸ್ಟ್ ಒಂದು 4 to 5 hours ಆಯಿತು. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು, ಈಗ 7 o'clock ಮುಗಿದೋಗಿದೆ. ಸೊ ನನಗೊಂದು ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿಗೆ ತರಬೇಕಾದ್ರೂ ಒಂದು ನಿಜ ತುಂಬ ಬೇಜಾರಾಗೋಗಿತ್ತು. ತರೋದಕ್ಕಿಂತ ಮುಂಚೆನೂ ತುಂಬ ಸಲ ವಾಶ್ ಮಾಡಿಸಿದೆ. ಸ್ಟಿಲ್ ಗಮ್ಮಿಂದ ಆಗಿರಲಿ, ಮೈನ್ಯೂಟ್ ಸ್ಕ್ರ್ಯಾಚಸ್ಸು, ಆ ಸ್ಕೇಲಿಂಗ್ ಅಂತೂ ನಿಜವಾಗ್ಲೂ ತುಂಬ ಹಿಂಸೆ ಇಟ್ಬಿಟ್ಟಿತ್ತು. ಗಾಡಿ ಲವ್ ಮಾಡೋರ್ಗಂತೂ, ಗಾಡಿ ಇಷ್ಟಪಡೋರಿಗೆ ಅದನ್ನೆಲ್ಲ ನೋಡ್ತಿದ್ರೆ ಡೈಲಿ ನಿಜವಾಗ್ಲೂ ಟ್ರಾವೆಲ್ ಮಾಡೋಕ್ಕೂ ಬೇಜಾರಾಗ್ಬಿಡುತ್ತೆ. ಇಂಟೀರಿಯರಲ್ಲಿ ಅಷ್ಟೊಂದು ಗಲೀಜು ಇಲ್ದಲೇ ಇದ್ರೂ ಬಟ್ ಈಗ ಅವು ಕ್ಲೀನ್ ಮಾಡಿದ್ಮೇಲೆ ಹೊಸ ಗಾಡಿ ಥರ ಕಾಣ್ತಾ ಇದೆ. ಈವನ್ ಶೋರೂಮಿಂದ ನಾನು ಏನು ಡೆಲಿವರಿ ತೊಗೊಂಡೆ ಅವಾಗ ಏನು ಫೀಲ್ ಕೊಡ್ತಾ ಇದೆ ಆ ಥರ ಫೀಲ್ ಕೊಡ್ತಾ ಇದೆ. ಈವನ್ ಆ ಮೈನ್ಯೂಟ್ ಸ್ಕ್ರ್ಯಾಚಸ್ಸು, ಆ ಸ್ವಿರ್ಲಿಂಗ್ ಏನಿರುತ್ತೆ ಸ್ಕ್ರ್ಯಾಚಸ್ಸು, ಅದೆಲ್ಲ ಕಂಪ್ಲೀಟ್ ಹೋಗಿದೆ. ಸೊ ನನಗೊಂದು ತುಂಬ ಖುಷಿ ಆಗೋಯಿತು. ಆ್ಯಂಡ್ ಕುಶಲ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಏನು ಕಾಸ್ಟ್ ಆಯಿತು ಬ್ರೋ ಈಗ ಕಂಪ್ಲೀಟ್ ಡೀಟೇಲಿಂಗ್? ನಾವು ಕಂಪ್ಲೀಟ್ ಡೀಟೇಲಿಂಗ್ ಇವಾಗ ಚಾರ್ಜ್ ಮಾಡಿರೋದು 7,000 rupees ಅಷ್ಟೇ ಸರ್. ಓಕೆ. ಈ ಕಂಪ್ಲೀಟ್ ಸರ್ವಿಸು ಅಂದರೆ ಕಂಪ್ಲೀಟ್ ರಿಸ್ಟೋರೇಷನ್ನು, ವೆಹಿಕಲ್ ಡೀಟೇಲಿಂಗ್ ಅಂತ ಏನು ಕಾನ್ಸೆಪ್ಟ್ ಇದೆ, ಫ್ರಮ್ ಅಲೋವಿಲ್ಸಿಂದ ಇರ್ಬೋದು, ವಾಷಿಂಗಿಂದ ಇರ್ಬೋದು, ಇಂಟೀರಿಯರಿಂದ ಇರ್ಬೋದು, ನಿಮ್ಗೆ ಇಂಟೀರಿಯರ್ ನೀವೆಲ್ಲ ಇನ್ಕ್ಲೂಡಿಂಗ್ ಇವಾಗೂ ಸಹ 8 hours ಆದಮೇಲೆ ನಿಮ್ಗೆ ಏನೇ ಕಂಪ್ಲೇಂಟ್ ಇದ್ರೂ ನೀವು ಯಾವತ್ತಿದ್ರೂ ಅಟೆಂಡ್ ಮಾಡ್ಬೋದು. ಸರ್ ಇಲ್ಲ ನನಗೆ ಸ್ಯಾಟಿಸ್ಫೈ ಆಗಿಲ್ಲ, ಈ ಪ್ರಾಬ್ಲಮ್ಮು ನೀವು ಮಾಡಬೇಕಾಗಿತ್ತು. ಸೊ ವಿ ವಿಲ್ ರೀವರ್ಕ್ ಇಟ್. ಓಕೆ. ಪ್ರೈಸಿಂಗ್ ಬಗ್ಗೆ ತಲೆ ಕೆಡಿಸ್ಕೊಡಿ, ನಾವು ರೀವರ್ಕ್ ಮಾಡ್ತೀವಿ. ನಾವು 100% ಸ್ಯಾಟಿಸ್ಫೈ ಮಾಡೋಕ್ಕೆ ಇರೋದು. ನೀವು ಯಾವುದೇ ಗಾಡಿ ಇರಲಿ ಬನ್ನಿ, ವಿ ವಿಲ್ ಡೂ ಇಟ್. ಒಂದು ಮಾರ್ಫೆಡ್ ಆಟೋ ಡೀಟೇಲಿಂಗ್ ಸ್ಟುಡಿಯೋ ಕಾಸ್ಟ್ ವೈಸ್ ಅಫೋರ್ಡಬಲ್ ಇದೆ. ಆ್ಯಂಡ್ ವರ್ಕ್ನ ನಾನು ಕಂಪ್ಲೀಟ್ ಮಧ್ಯಾಹ್ನದಿಂದನೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹುಡುಗರು ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ವರ್ಕ್ ಕಲ್ಚರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈವನ್ ಕುಶಾಲ್ ಬ್ರೋನೂ ಕೆಲಸ ಮಾಡಿಬಿಟ್ರು ಅವ್ರ ಜೊತೆಯಲ್ಲಿ. ಸೊ ಅದೊಂದು ಇಷ್ಟ ಆಯಿತು ನನಗೆ. ಆ್ಯಂಡ್ ಕಂಪ್ಲೀಟಾಗಿ ಇಲ್ಲಿಗೆ ಇವತ್ತು ಬಂದು ಗಾಡಿ ರಿಸ್ಟೋರ್ ಮಾಡಿದ್ದು, ಪೇಂಟ್ ಕರೆಕ್ಷನ್ ಮಾಡಿಸಿ ತುಂಬ ಖುಷಿ ಆಯಿತು. ಇನ್ನೊಂದು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನಾನೇನು ರೀಲ್ಸ್ ಹಾಕ್ತೀನಿ ಅದರಲ್ಲಿ ಅವ್ರನ್ನ ಕೊಲಾಬ್ರೇಟ್ ಮಾಡಿ ಹಾಕ್ತಿರ್ತೀನಿ, ನೀವು ಫಾಲೋ ಮಾಡಿ. ಆ್ಯಂಡ್ ನೀವೇನಾದರೂ ಹೊಸ ಕಾರ್ ತೊಗೊಂಡಿದ್ರೆ PPF ಸಿರಾಮಿಕ್ ಕೋಟಿಂಗ್ ಮಾಡಿಸ್ಬೇಕು ಅಂದರೆ ನೀವು ಕುಶಾಲ್ ಬ್ರೋನ ಕಾಂಟ್ಯಾಕ್ಟ್ ಮಾಡಿ. ಅಥವಾ ನಿಮ್ಮದು ಹಳೆ ಗಾಡಿ ಇತ್ತು, ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊತಾ ಇದ್ದೀರಾ ಅಂತಂದರೆ ನೀವು ರೀಸ್ಟೋರ್ ಮಾಡಬೇಕು ಪೇಂಟ್ನ ಅಂದರೆ ರೀಪೇಂಟ್ ವರ್ಕ್ ಕೂಡ ಮಾಡ್ಬೋದು. ರೀಪೇಂಟ್ ವರ್ಕ್ನು ಇದೆ, ಜೊತೆಗೆ ಪೇಂಟ್ ಕರೆಕ್ಷನ್ ಕೂಡ ಇದೆ. ಕಂಪ್ಲೀಟ್ ಟಿಂಟಿಂದ ಹಿಡಿದು ಎಲ್ಲ ಡೀಟೇಲಿಂಗ್ ಸರ್ವಿಸಸ್ ಏನಿದೆ ನಾವು ಕಂಪ್ಲೀಟ್ ಟೋಟಲ್ ಆಗಿ 18 ಪ್ರೋಸೆಸ್ ಇದೆ ಅವ್ರ ಹತ್ರ. ಕಂಪ್ಲೀಟ್ ಎಲ್ಲದರಲ್ಲೂ ಟಾಪ್ ನಾಚ್ ವರ್ಕ್ ಇದೆ. ನನಗಂತೂ ಖುಷಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಆ್ಯಂಡ್ ಮಾರ್ಫೆಡ್ ಆಟೋ ಡೀಟೇಲಿಂಗ್ ಸ್ಟುಡಿಯೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಜೊತೆಗೆ ಲೊಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಏನೇ ನೋಡಿದ್ರು ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಅವ್ರ ನಂಬರ್ ಕೂಡ ಇರುತ್ತೆ, ಅವರಿಗೆ ಕಾಲ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.